ನಾನೀಗ ಆಲ್ರೆಡಿ ನಿಮಗೆ ಫಸ್ಟ್ ಆ್ಯಂಡ್ ಸೆಕೆಂಡ್ ಎಪಿಸೋಡ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈಗ ಥರ್ಡ್ ಎಪಿಸೋಡ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೂವಿ ಸ್ಟಾರ್ಟಿಂಗಲ್ಲಿ ನಾವು ಒಂದು ಹುಡುಗಿ ತುಂಬ ಹೊಟ್ಟೆ ನೋವು ಅಂತ ಹೇಳಿ ಒದ್ದಾಡ್ತಾ ಇರ್ತಾಳಲ್ವ ಸ್ಟಾರ್ಟಿಂಗ್ ಸೀರೀಸಿಂದ. ಸೊ ಆ ಹುಡುಗಿನ ತೋರಿಸ್ತಾರೆ. ಅವಳು ಇಷ್ಟೊತ್ತುವರೆಗೆ ಹೊಟ್ಟೆ ನೋವು ಅಂತ ಇರೋದು ಅದು ಲೇಬರ್ ಪೇನ್ ಆಗಿರುತ್ತೆ ಅಂತೇಳಿ ನಮಗೆ ಗೊತ್ತಾಗುತ್ತೆ. ಅವಳು ಒಂದು ಪಬ್ಲಿಕ್ ಟಾಯ್ಲೆಟಲ್ಲಿ ಒಂದು ಮಗುಗೆ ಜನ್ಮ ಕೊಡೋದನ್ನು ನಮಗೆ ತೋರಿಸ್ತಾರೆ. ಸೊ ಅವಳು ಆ ಮಗುನ ತಗೊಂಡು ಹೊರಗಡೆ ಹೋಗ್ತಾ ಇರುವಾಗ ಅಲ್ಲಿ ಸಾಕಷ್ಟು ಜಾಂಬೀಸ್ಗಳು ಒಬ್ಬರ ಮೇಲೆ ಒಬ್ಬರು ಅಟ್ಯಾಕ್ ಮಾಡ್ತಿರೋದನ್ನ ತೋರಿಸ್ತಾರೆ. ಸೊ ಇದರಿಂದ ಅವಳನ್ನ ನೋಡಿ ಅವಳು ತುಂಬ ಹೆದರ್ಕೊಳ್ತಾಳೆ, ಅಲ್ಲಿಂದ ಓಡೋಗ್ತಾಳೆ. ನಮಗೆ ಇನ್ನೊಂದು ಸೀನಲ್ಲಿ ತೋರಿಸ್ತಾರೆ, ಸೊಯಾಗ್ಗೆ ಇನ್ನೂ ಜಾಂಬಿ ಏನೂ ಎಫೆಕ್ಟ್ ಆಗಿರಲ್ಲ, ಅವನು ಸೇಫಾಗಿರ್ತಾನೆ. ಅವನು ಹೇಗೋ ಮಾಡಿ ಅಲ್ಲಿರೋ ಜಾಂಬಿಗಳಿಂದ ತಪ್ಪಿಸ್ಕೊಂಡು ಒಂದು ವಿಂಡೋ ಹೆಲ್ಪ್ಲಿಂದ ಹೊರಗಡೆ ಬರೋದನ್ನು ತೋರಿಸ್ತಾರೆ. ಅವನು ಹೊರಗಡೆ ನೋಡಿದ್ರೆ ಅಲ್ಲಿ ಸ್ವಯಂ ಚಂದ್ ಕೂಡ ಒಂದು ಪೈಪ್ಗೆ ನೇತಾಡ್ತಾ ಇರೋದನ್ನು ತೋರಿಸ್ತಾರೆ. ಆ್ಯಂಡ್ ಇವರು ಹೇಗೋ ಒಂದು ಮಾಡಿ ಆ ಪೈಪ್ನ ಹೆಲ್ಪ್ನಿಂದಾನೇ ಕೆಳಗಡೆ ಬರ್ತಾರೆ. ಆ್ಯಂಡ್ ಇದನ್ನು ನೋಡಿ ಅಂಜುಗೆ ತುಂಬ ಖುಷಿ ಆಗುತ್ತೆ, ಅಟ್ಲೀಸ್ಟ್ ಸೋಯಾಕಾದರೂ ಬದುಕಿದ್ದಾನೆ ಅಂತ ಹೇಳಿ. ಇವರು ಇದೇ ಥರ ಮಾತನಾಡ್ತಾ ಇರುವಾಗಲೇ ಸಡನ್ಲಿ ಇನ್ನೊಂದು ಜಾಂಬಿ ಅದೇ ಪೈಪ್ಗೆ ನೇತಾಡ್ತಾ ಅದ್ರ ಕಾಲು ಸಿಕ್ಕೊಂಡಿರುತ್ತೆ. ಸೊ ಅದು ಕೂಡ ನೇತಾಡ್ತಾ ಇವ್ರ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ಅವರು ಹೇಗೋ ಮಾಡಿ ಹರಸಾಹಸ ಮಾಡಿ ಒಂದು ಸ್ಟಿಕ್ ತಗೊಂಡು ಅದನ್ನು ಹೊಡೆದು ಕೆಳಗಡೆ ಬೀಳಿಸ್ಬಿಡ್ತಾರೆ. ಇದಾದಮೇಲೆ ತುಂಬ ಟಯರ್ಡ್ ಆದಮೇಲೆ ನಾವು ನೋಡ್ತೀವಿ ಚಾಂಗ್ಸು ಮೂಗಲಿಂದ ರಕ್ತ ಬರ್ತಾ ಇರುತ್ತೆ. ಇನ್ನೊಂದು ಸೈಡ್ ನಮ್ಗೆ ತೋರಿಸ್ತಾರೆ, ಅಂಜು ಅವರ ಅಪ್ಪ ಸಾಕಷ್ಟು VIP ಗಳನ್ನ ಸೇವ್ ಮಾಡಿ ಅವ್ರನ್ನೆಲ್ಲ ಒಂದು ಕ್ವಾರಂಟೈನ್ ಪ್ಲೇಸ್ಗೆ ಕರ್ಕೊಂಡು ಹೋಗೋಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ನೆಕ್ಸ್ಟ್ ಸೀನಲ್ಲಿ ನಮ್ಗೆ ತೋರಿಸ್ತಾರೆ ಚಾಂಗ್ಸು ಮೂಗಿಂದ ರಕ್ತ ಬರ್ತಾ ಇರೋದನ್ನು. ಸೊ ಈ ಪಿಂಕ್ ಜಾಕೆಟ್ ಹುಡುಗಿ ಅವನಿಗೆ ಬ್ಲೇಮ್ ಮಾಡ್ತಾಳೆ, ಇವನಿಗೆ ಕೂಡ ಜಾಂಬಿ ಅಟ್ಯಾಕ್ ಆಗಿದೆ, ಇವನು ಇನ್ಫೆಕ್ಟೆಡ್ ಇದ್ದಾನೆ ಅಂತ ಹೇಳಿ. ಎಲ್ಲರೂ ಶಾಕ್ ಆಗಿ ಅವನ್ನ ನೋಡ್ತಾ ಇರ್ತಾರೆ. ಆ ಟೈಮಲ್ಲಿ ಅವನಿಗೆ ನೆನಪು ಬರುತ್ತೆ, ಇದು ಜಾಂಬೀಸ್ ಜೊತೆ ಅವನು ಹೋರಾಡುವಾಗ ಅವನಿಗೆ ಆಕ್ಸಿಡೆಂಟಲ್ಲಿ ತಗಲಿರುತ್ತೆ ಅಂತ ಹೇಳಿ. ಸೊ ಅವನು ಕೂಡ ಶಾಕ್ ಆಗಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ, ಇದು ಜಾಂಬಿ ಎಫೆಕ್ಟಿಂದ ಅಲ್ಲ, ನಾನು ಫೈಟ್ ಮಾಡುವಾಗ ಬೈ ಮಿಸ್ಟೇಕ್ ಆಗಿ ತಗಲಿರೋದು ಅಂತ ಹೇಳಿ ಅವನು ಎಕ್ಸ್ಪ್ಲೇನ್ ಮಾಡ್ತಾನೆ. ಬಟ್ ಅವನ್ನ ಈ ಪಿಂಕ್ ಜಾಕೆಟ್ ಹುಡುಗಿ ಬಿಲೀವ್ ಮಾಡಲ್ಲ, ಅವನ್ನ ಹೊರಗಡೆ ಕಳಿಸ್ಲಿಕ್ಕೆ ಇನ್ಸ್ಟೇಟ್ ಮಾಡ್ತಾಳೆ. ಸೊ ಅದರಿಂದ ಇವರೆಲ್ಲ ಅವನ್ನ ಕ್ವಾರಂಟೈನಲ್ಲಿ ಇಡ್ತಾರೆ. ನಮ್ಗೆ ಇನ್ನೊಂದು ಸೀನಲ್ಲಿ ಈ ಕೆಟ್ಟ ಹುಡುಗ ಏನು ಮಾಡ್ತಾನಲ್ವ, ಬುಲಿ ಮಾಡ್ತಾ ಇರ್ತಾನೆ, ಅವನು ಇನ್ನೂವರೆಗೂ ಬದುಕಿರ್ತಾನೆ. ಎಲ್ಲ ಜಾಂಬೀಸ್ನೆಲ್ಲ ಹೊಡೆದು ಯಾರ್ಯಾರು ಸಿಗ್ತಾರೆ ಅವ್ರನ್ನೆಲ್ಲರನ್ನ ಹೊಡೆದು ಅವನಲ್ಲಿಂದ ತಪ್ಪಿಸ್ಕೊಳ್ಳೋದನ್ನು ನೋಡ್ತೀವಿ. ಆ್ಯಂಡ್ ನಮಗೆ ನೆಕ್ಸ್ಟ್ ಸೀನಲ್ಲಿ ಚಾಂಗ್ಸನ್ನ ತಾಯಿನ ತೋರಿಸ್ತಾರೆ. ಅವರು ಅವ್ನ ನ್ಯೂಸಲ್ಲಿ ನೋಡ್ತಾರೆ, ಅವ್ರ ಮಗನ ಸ್ಕೂಲಿಂದಾನೇ ಜಾಂಬಿ ವೈರಸ್ ಅನ್ನೋದು ಸ್ಪ್ರೆಡ್ ಆಗಿದೆ ಅಂತ ಹೇಳಿ. ಅವರು ಹೇಗಾದರೂ ಮಾಡಿ ಅವ್ರ ಮಗನ್ನ ಕಾಪಾಡಬೇಕು ಅಂತ ಹೇಳಿ ಸ್ಕೂಟರ್ ತಗೊಂಡು ಸ್ಕೂಲಿನ ಕಡೆಗೆ ಹೋಗೋದನ್ನು ತೋರಿಸ್ತಾರೆ. ಅಲ್ಲಿ ಆಲ್ರೆಡಿ ಸಾಕಷ್ಟು ಪೊಲೀಸ್ ಆ್ಯಂಡ್ ಆರ್ಮಿ ಫೋರ್ಸ್ ಎಲ್ಲವೂ ಅವೈಲಬಲ್ ಆಗಿದೆ. ಆ್ಯಂಡ್ ಎಲ್ಲ ಜಾಂಬೀಸ್ ಕೂಡ ಇವ್ರ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಓಡಿ ಬರ್ತಾ ಇರೋದು. ಆ್ಯಂಡ್ ಇವರೆಲ್ಲರೂ ಹೇಗಾದರೂ ಮಾಡಿ ಅಲ್ಲಿರೋ ಜನಗಳನ್ನ ಪ್ರೊಟೆಕ್ಟ್ ಮಾಡಲಿಕ್ಕೆ ಅಂತೇಳಿ ಶೀಲ್ಡ್ ಥರ ನಿಂತಿರೋದನ್ನು ತೋರಿಸ್ತಾರೆ. ಆ್ಯಂಡ್ ಇನ್ನೊಂದು ಕಡೆ ವಾಶ್ರೂಮಲ್ಲಿ ಕೆಲವೊಂದು ಸ್ಟೂಡೆಂಟ್ಸ್ ಉಳ್ಕೊಂಡಿರ್ತಾರೆ ಅಲ್ವಾ, ಅವರು ಬೇರೆ ಏನಾದರೂ ದಾರಿ ಇದೆನಾ ಅಂತೇಳಿ ಅಲ್ಲಿಂದ ಇಣುಕಿ ನೋಡ್ತಾ ಇರೋದು. ಆ್ಯಂಡ್ ಅವ್ರನ್ನ ಅವರು ಇಂಟ್ರಡ್ಯೂಸ್ ಮಾಡ್ಕೊಳ್ತಿರೋದನ್ನು ನಾವು ನೋಡ್ಬೋದು. ಆ್ಯಂಡ್ ಇಲ್ಲಿ ಚನ್ಸು ಕೂಡ ತುಂಬ ಹೊತ್ತಾಗಿರುತ್ತೆ ಕ್ವಾರಂಟೈನ್ ಆಗಿ, ಅವನಿಗೆ ಯಾವುದೇ ಜಾಂಬಿ ಲಕ್ಷಣಗಳು ಕಾಣಿಸ್ಕೊಳ್ತಾ ಇರಲ್ಲ. ಸೊ ಇದರಿಂದ ಅವ್ರು ಹೇಳ್ತಾರೆ ಪಿಂಕ್ ಜಾಕೆಟ್ ಹುಡುಗಿಗೆ, ಹೋಗಿ ಅವನಿಗೆ ಸಾರಿ ಹೇಳಿ ಕರ್ಕೊಂಡು ಬಾ ಅಂತ ಹೇಳಿ. ಬಟ್ ಈ ಹುಡುಗಿ ಏನು ಮಾಡ್ತಾಳೆ ಅಂದರೆ, ಅಲ್ಲಿ ಜಾಂಬಿ ಅಟ್ಯಾಕ್ ಮಾಡುವಾಗ ಇರೋ ಸ್ಟಿಕ್ ಇರುತ್ತಲ್ಲ, ಅದ್ರ ಮೇಲೆ ಜಾಂಬಿ ಬ್ಲಡ್ ಇರುತ್ತೆ, ಅದನ್ನು ತಗೊಂಡು ಇವಳು ಅವನಿಗೆ ಮೊದಲೇ ಏನೋ ಗಾಯ ಆಗಿರುತ್ತೆ, ಆ ಗಾಯದ ಮೇಲೆ ಇಟ್ಬಿಡ್ತಾಳೆ ಆ ರಕ್ತನ. ಸೊ ಇದರಿಂದ ಅವನಿಗೂ ಜಾಂಬಿ ವೈರಸ್ ಅನ್ನೋದು ಸ್ಪ್ರೆಡ್ ಆಗುತ್ತೆ. ಆ್ಯಂಡ್ ಅವನು ಕೂಡ ಜಾಂಬಿಯಾಗಿ ಕನ್ವರ್ಟ್ ಆಗಿಬಿಡ್ತಾನೆ. ಆ್ಯಂಡ್ ಇದರಿಂದ ಅವ್ರಿಗೆಲ್ಲ ತುಂಬ ಬೇಜಾರಾಗುತ್ತೆ. ಚಾಂಗ್ಸನ್ ಕೂಡ ತುಂಬ ಬೇಜಾರಾಗುತ್ತೆ, ಅವನ ಫ್ರೆಂಡ್ಗೆ ಈ ಥರ ಆಗಿರೋದ್ರಿಂದ. ಅವನು ಹೇಗಾದರೂ ಮಾಡಿ ಅಲ್ಲಿ ಎಲ್ಲರನ್ನ ಕಾಪಾಡಬೇಕಾದಿರೋದ್ರಿಂದ ಅವನ್ನ ವಿಂಡೋ ಮೂಲಕ ಕೆಳಗಡೆ ಬಿಡಿಸ್ಬಿಡ್ತಾನೆ. ಇದರಿಂದ ಅವನಿಗೂ ತುಂಬ ಬೇಜಾರಾಗುತ್ತೆ, ಯಾಕಂದರೆ ಅವ್ನ ಕಣ್ಣು ಎದುರಿಗೇನೆ ಅವನು ಒನ್ ಆ್ಯಂಡ್ ಓನ್ಲಿ ಬೆಸ್ಟ್ ಫ್ರೆಂಡ್ ಜಾಂಬಿಯಾಗಿ ಕನ್ವರ್ಟ್ ಆಗಿರೋದ್ರಿಂದ. ಆ್ಯಂಡ್ ಇನ್ನೂ ಮಿಕ್ಕಿದ ಸ್ಟೂಡೆಂಟ್ಸ್ ಕೂಡ ತುಂಬ ಬೇಜಾರಲ್ಲಿರ್ತಾರೆ, ಯಾಕಂದರೆ ಯಾವಾಗಲೂ ಚಾಂಗ್ಸು ಯಾವುದೇ ಪ್ರಾಬ್ಲಮ್ ಇರಲಿ, ಯಾವುದೇ ಸಿಚುವೇಶನ್ ಇರಲಿ, ಎಲ್ಲರನ್ನ ಪ್ರೊಟೆಕ್ಟ್ ಮಾಡಲಿಕ್ಕೆ ಅಂತೇಳಿ ಅವ್ನು ಯಾವಾಗಲೂ ಮುಂದೆನೇ ಇರ್ತಾನೆ. ಸೊ ಇದರಿಂದ ಅವ್ನು ಬೇಜಾರಾಗಿರ್ತಾರೆ. ಬಟ್ ಈ ಪಿಂಕ್ ಜಾಕೆಟ್ ಹುಡುಗಿ ಮಾತ್ರ ಸ್ವಲ್ಪನೂ ಬೇಜಾರಾಗಲಿರಲ್ಲ, ಅವಳಿಗೆ ಸ್ವಲ್ಪನೂ ರಿಗ್ರೆಟ್ ಇರಲ್ಲ. ನಮಗೆ ನೆಕ್ಸ್ಟ್ ಸೀನ್ ತೋರಿಸ್ತಾರೆ, ಅದರಲ್ಲಿ ಅಲ್ಲಿ ಮಗುಗೆ ಜನ್ಮ ಕೊಟ್ಟಿರೋ ಹುಡುಗಿ ಏನಿರ್ತಾಳಲ್ವ, ಅವಳು ಕೂಡ ಈಗ ಆಲ್ರೆಡಿ ಇನ್ಫೆಕ್ಟ್ ಆಗೋಗಿರ್ತಾಳೆ. ಸೊ ಅವಳು ಹೇಗಾದರೂ ಮಾಡಿ ತಪ್ಪಿಸ್ಕೋಬೇಕು ಅಲ್ಲಿಂದ ಅಂತ ಹೇಳಿ, ಅವ್ರ ಮಗುನ ಉಳಿಸ್ಬೇಕು ಅಂತ ಹೇಳಿ ಓಡೋಗಿ ಚಾಂಗ್ಸನ್ನ ಒಂದು ರೆಸ್ಟೋರೆಂಟ್ ಇರುತ್ತಲ್ವ ಅದರೊಳಗಡೆ ಹೋಗಿ ಅವಳ ಮಗುನ ಸೇಫ್ ಜಾಗದಲ್ಲಿ
ಜಾಗದಲ್ಲಿ ಇಟ್ಟು ಅವಳು ಕೂಡ ಒಂದು ಹಗ್ಗನ ಅವಳ ಕೈಗೆ ಕಟ್ಕೊಂಡು ಇರ್ತಾಳೆ, ಸೊ ದಟ್ ಅವಳು ಕೂಡ ಅವಳ ಮಗುನ ಏನು ಪ್ರಾಬ್ಲಮ್ ಮಾಡದೇ ಇರಲಿ ಅಂತ ಹೇಳಿ. ಆ್ಯಂಡ್ ನಮಗೆ ಇನ್ನೊಂದು ಸೀನಲ್ಲಿ ನಾಮ್ರ ಹೇಳ್ತಾಳೆ, ಈ ಇನ್ಫೆಕ್ಟ್ ಆಗಿರೋ ಬ್ಲಡ್ನ ತೊಗೊಂಡೋಗಿ ಚೆನ್ನಾಗಿರೋ ಚೆಂಗ್ಸು ಮೇಲೆ ಅಂಟಿಸಿರೋದು ಈ ಪಿಂಕ್ ಜಾಕೆಟ್ ಹುಡುಗಿನೇ, ಇವಳೇ ಅವನ್ನ ಎಫೆಕ್ಟ್ ಮಾಡಿರೋದು ಅಂತ ಹೇಳಿ ನಾನು ನೋಡಿದ್ದೀನಿ ಅಂತ ಹೇಳಿ ನಾಮ್ರ ಹೇಳ್ತಾಳೆ. ಇದರಿಂದ ಎಲ್ಲರಿಗೂ ತುಂಬ ಕೋಪ ಬರುತ್ತೆ. ಸ್ಪೆಷಲಿ ಚೆಂಗ್ಸನ್ಗೆ ನನ್ನ ಬೆಸ್ಟ್ ಫ್ರೆಂಡ್ನ ನೀನು ಇನ್ಫೆಕ್ಟ್ ಮಾಡಿದ್ದೀಯಾ, ಅವನಿಗೆ ಈ ರೀತಿ ಆಗೋಕ್ಕೆ ಕಾರಣ ನೀನು ಅಂತ ಹೇಳಿ ಅವ್ನು ಜಗಳ ಆಡ್ತಾರೆ. ಆ್ಯಂಡ್ ಅವಳ ಪುಷ್ ಕೂಡ ಮಾಡಿಬಿಡ್ತಾನೆ ಆ್ಯಂಡ್ ಬೈತಾನೆ ಕೂಡ ತುಂಬ. ಸೊ ಇದರಿಂದ ಅವಳಿಗೆ ತುಂಬ ಹರ್ಟ್ ಆಗಿ ಅವಳು ನಾನು ಇರೋದೇ ಇಲ್ಲ, ನಿಮಗೆ ಇಂಪಾರ್ಟೆನ್ಸ್ ಇಲ್ಲ ಅಂತೇಳಿ ಸ್ವಲ್ಪನೂ ರಿಗ್ರೆಟ್ ಇಲ್ಲದೆ ಇನ್ನೂ ಅವ್ರಿಗೆ ಹೆದರ್ಸೋಕ್ಕೆ ಹೊರಗಡೆ ಹೋಗ್ಬಿಡ್ತಾಳೆ. ಬಟ್ ಇದನ್ನು ಸಿಚುವೇಶನ್ ಹ್ಯಾಂಡಲ್ ಮಾಡೋಕ್ಕಾಗಲಾರ್ದೆ ಟೀಚರ್ ಕೂಡ ಹೋಗ್ತಾರೆ, ಸೊ ದಟ್ ಅವಳನ್ನ ಸೇವ್ ಮಾಡಬೇಕು ಅಂತೇಳಿ. ಅವರು ಹೊರಗಡೆ ಕಾಲಿಡತ್ಲ ಅಲ್ಲಿ ಸಾಕಷ್ಟು ಝಾಂಬೀಸ್ಗಳು ಅಟ್ಯಾಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆ್ಯಂಡ್ ಇವರು ಇದೇ ಥರ ಒಬ್ರನ್ನೊಬ್ರು ದುಃಖದಿಂದ ಬೇಜಾರಲ್ಲಿ ಇರುವಾಗಲೇ ಈ ಎಪಿಸೋಡ್ ಕೂಡ ಎಂಡ್ ಆಗುತ್ತೆ.